ಗಂಗಾತನಯ ನಿಲಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಪಹಲ್ಗಾಮ್, ಹಿಮಾಲಯದ ಅಂಗಳದಲ್ಲಿ ಪ್ರವಾಸಿಗರ ನಗು, ಶಾಂತಿಯ ಚಿತ್ತ. ಅಲ್ಲಿ ಬದುಕು ಹೂವಿನಂತೆ ಅರಳುತ್ತಿತ್ತು. ಆದರೆ ಆ ಶಾಂತಿಯನ್ನು ಭಯೋತ್ಪಾದಕರ ಕ್ರೂರ ದಾಳಿ ಕಿತ್ತುಕೊಂಡಿತು. ನಿರಪರಾಧಿ ಪ್ರವಾಸಿಗರು ರಕ್ತದ ಹೊಳೆಯಲ್ಲೇ ಹರಿದು ಹೋದರು. ಒಬ್ಬ ಯೋಧನ ಪತ್ನಿ ತನ್ನ ಗಂಡನ ಮೃತದೇಹದ ಮುಂದೆ ನಿಸ್ಸಹಾಯಕಳಾಗಿ ಕುಳಿತಿದ್ದಳು. ಶತ್ರು ಅವಹೇಳನದಿಂದ ನಕ್ಕು ಹೇಳಿತು, ಹೋಗಿ ಮೋದಿಗೆ ಹೋಗಿ ಹೇಳಿ. ಇದು ಭಾರತಕ್ಕೆ ಕಣ್ಣೀರಿನ ಜೊತೆಗೆ ಆಕ್ರೋಶದ ಸವಾಲಾಗಿತ್ತು. ಆ ದಿನವೇ ಆರಂಭವಾಯಿತು ಆಪರೇಷನ್ ಸಿಂಧೂರ್. ಭಾರತ ತನ್ನ ಪ್ರತಿಕ್ರಿಯೆಯನ್ನು ಮೌನದಿಂದಲ್ಲ, ಅಗ್ನಿಜ್ವಾಲಿಯಂತೆ ಬ್ರಹ್ಮೋಸ್ ಕ್ಷಿಪಣಿ ಗಗನಚುಂಬಿಸಿ ಶತ್ರು ನೆಲೆಗಳನ್ನು ನಿಖರವಾಗಿ ಹೊಡೆದುರುಳಿಸಿತು. ಆಕಾಶದಲ್ಲಿ ನಮ್ಮ ಜೀವಕವಚ S-400 ಅಂದರೆ ಸುದರ್ಶನ್ 400 ಮೀಟರ್ಸ್ ರಕ್ಷಣಾ ವ್ಯವಸ್ಥೆ ಯಾವುದೇ ಶತ್ರು ವಿಮಾನ ಭಾರತೀಯ ಗಗನ ತಲುಪದಂತೆ ಕ್ಷಣಾರ್ಧದಲ್ಲಿ ನಾಶ ಮಾಡಿತು. ಭೂಮಿಯ ಮೇಲೆ ಅಟ್ಟಾರಿ ವಾಘಾ ಗಡಿ ಬಾಗಿಲು ಮುಚ್ಚಲ್ಪಟ್ಟಿತು. ಭಾರತದ ಗೌರವಕ್ಕಾಗಿ ಇದು ಒಂದು ಕಟ್ಟುನಿಟ್ಟಾದ ಕ್ರಮವಾಗಿತ್ತು. ಅಷ್ಟೇ ಅಲ್ಲ, ಭಾರತ ತನ್ನ ಕೈಯಲ್ಲಿದ್ದ ಮಹಾಶಕ್ತಿಯನ್ನು ಬಳಸಿಕೊಂಡಿತು. ಸಿಂಧೂ ಜಲಸಂಧಿ ಒಪ್ಪಂದ ಇದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತು. ಭಾರತೀಯರ ರಕ್ತ ಹರಿಯುತ್ತಿದ್ದರೆ ನಮ್ಮ ನೀರು ಹರಿಯುವುದಕ್ಕೆ ಬಿಡುವುದಿಲ್ಲ. ಇದು ಜಗತ್ತಿಗೆ ಕೊಟ್ಟ ಗಂಭೀರ ಸಂದೇಶವಾಗಿತ್ತು. ಆಪರೇಷನ್ ಸಿಂಧೂರ್ ಇದು ಕೇವಲ ಸೇನಾ ಕಾರ್ಯಾಚರಣೆ ಅಷ್ಟೇ ಅಲ್ಲ, ಇದು ಹುತಾತ್ಮರ ಕಣ್ಣೀರಿಗೆ ಉತ್ತರ, ಮಹಿಳೆಯರ ನೋವಿಗೆ ಪ್ರತಿಕ್ರಿಯೆ ಹಾಗೂ ಪ್ರತಿಯೊಬ್ಬ ಭಾರತೀಯನ ಪ್ರತಿಜ್ಞೆ. ಇದು ಜಂಬಗಿ ಅವರ ಗಂಗಾತನಯ ನಿಲಯದಲ್ಲಿ 2025ನೇ ವರ್ಷದ ಗಣೇಶ ಚತುರ್ಥಿಯಲ್ಲಿ ಮಾಡಲ್ಪಟ್ಟ ಒಂದು ನಿದರ್ಶನ. ಇದು ಭಾರತೀಯ ಸೇನೆಗೆ ಹಾಗೂ ಭಾರತೀಯ ಸರ್ಕಾರಕ್ಕೆ ಕೊಟ್ಟ ಗೌರವ ಹಾಗೂ ಸಮರ್ಪಣೆ. ಜೈ ಹಿಂದ್.